ಇಷ್ಟೆಲ್ಲ ಹೇಳಿದ್ರು ಒಬ್ಬ ಮನುಷ್ಯಳಾಗಿ ಇಷ್ಟು ಪ್ರೆಷರ್ಗಳನ್ನು ತಡ್ಕೋಬೇಕು ಅಂದರೆ ಎಲ್ಲೋ ಒಂದು ಕಡೆಯಿಂದ ಒಂದು ಎನರ್ಜಿ ಫ್ಲೋ ಆಗ್ತಿರ್ಬೇಕು. ನಿಮ್ಮ ಎನರ್ಜಿ ಎಲ್ಲಿಂದ ಫ್ಲೋ ಆಗ್ತದೆ ಅಂದರೆ ಗಟ್ಟಿ ಅಲ್ವಾ? ಎಲ್ಲ ಕಡೆಯಿಂದ ಆಗ್ತಾ ಇದೆ ಅದು ಎನರ್ಜಿ. ಯಾಕಂದರೆ ಎನರ್ಜಿ ನನಗೇನು ಐ ಆಮ್ ನಾಟ್ ಲೂಸಿಂಗ್ ಇಟ್ ಔಟ್, ಐ ಆಮ್ ಗೇನಿಂಗ್ ಮೋರ್. ಇದರಿಂದ ನನಗೂ ತಿಳುವಳಿಕೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ನೀವು ಹೇಳ್ತಿದ್ದೀರ ಒಂದು ಗಟ್ಟಿತನ ಅಂತ ನಾನು ಹೇಳಬೇಕಂತ ಹೇಳಿದ್ರೆ ನನಗೆ ಇಷ್ಟೊಂದು ಮಾತಾಡೋಕ್ಕೊಂದು ಅವಕಾಶನೂ ಸಿಕ್ತು, ವೇದಿಕೆ ಸಿಕ್ತು. ಅದರಿಂದ ನನ್ನ ಆತ್ಮವಿಶ್ವಾಸನೂ ಸ್ವಲ್ಪ ಹೆಚ್ಚಾಯಿತು ಅಂತ ಹೇಳಬಹುದು. ಸೊ ಇಟ್ ಈಸ್ ಗಿವ್ ಆ್ಯಂಡ್ ಟೇಕ್ ಕಂಪ್ಲೀಟ್ಲಿ ಫೈನ್. ಟೀಕೆಗಳು ಅಥವಾ ಅದರಲ್ಲಿ ಒಂದು ಕಮೆಂಟ್ಸು ಅದು ಮುಖ್ಯ ಅಲ್ಲ ಜೀವನದಲ್ಲಿ. ದಟ್ ಈಸ್ ನಾಟ್ ಯುವರ್ ಲೈಫ್ ಎನಿವೇ. So it won't affect. It should not be. ನಾನು ಅದು ಒಂಥರ ಆರೋಗ್ಯನ್ಸ್ ಅನ್ಸ್ಬೋದು, ಇಟ್ ವಾಂಟ್ ಎಫೆಕ್ಟ್ ಮೀ ಅಂತ ಹೇಳಿದ್ರೆ, ಬಟ್ ಇಟ್ ಶುಡ್ ನಾಟ್ ಎಫೆಕ್ಟ್ ಮೀ. ಸೊ ಈ ನಡುವೆ ತಾಯ್ತನ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಅಪ್ಪ ಆಗಲೇ ಮಾತಾಡ್ತಾ ಇದ್ರು, ಮಗಳು 24/7 ಬ್ಯುಸಿ ಇರ್ತಾ ಇದ್ರು ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್. ಇವಾಗ ಒಂಚೂರು ರೆಸ್ಟ್ ಬಂದಿತ್ತು, ಈಗ ಅಗೇನ್ ಶಿ ಸ್ಟಾರ್ಟೆಡ್. ಅವ್ರಿಗೆ ಇದೇ ಖುಷಿ ಆಗಿರೋದು, ನಾನು ನಾರ್ಮಲ್ ಆಗಿದ್ದೀನಿ ಅಂತ ಅವ್ರಿಗೆ ಅನಿಸ್ತು. ಈಗ ಇಲ್ದಿದ್ರೆ ಹೆಣ್ಣಾಗಿದ್ದಾಳೆ ಅಂತ ಇದ್ರು. ಆದರೆ ಇದೊಂಥರ ನಂಗೆ ಚೆನ್ನಾಗೂ ಆಗಿದೆ. ಒಂಥರ ಇಷ್ಟೊಂದು ಜನರೊಟ್ಟಿಗೆ ಹಂಚ್ಕೊಳ್ಳುವಂಥದ್ದು ಒಂಥರ ಅತಿಯಾದ ಖುಷಿ ಅಂತ ಅನ್ಕೊಳ್ಳೋಕ್ಕಿಂತ ಹೆಚ್ಚಿಗೆ ಸಿ ದಟ್ ಈಸ್ ವಾಟ್ ಮೈ ಲೈಫ್ ಹ್ಯಾಸ್ ಬೀನ್ ಆ್ಯಂಡ್ ವಿ ವಾಂಟೆಡ್ ಟು ಬಿ ಹಿಯರ್. ಪಬ್ಲಿಕ್ ಲೈಫಲ್ಲಿ ಇರ್ಬೇಕು ಅಂದ್ಕೊಂಡ್ರು ನಾವು ಅದಕ್ಕೆ ತಾನೇ ಇದ್ದೀವಿ ಇಲ್ಲಿ. ಇದು ಒಂದು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಎಲ್ಲರೂ ಇಟ್ಸ್ ಜಸ್ಟ್ ಅ ಪಾಸಿಟಿವ್ ಥಿಂಗ್. ಎಲ್ಲರೂ ಒಂದು ವಿಶಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮಲ್ಲಿರೋ ಸಂಸ್ಕಾರನೂ ಅದು ಎತ್ತಿ ಹಿಡಿತಾ ಇದೆ. ಆನ್ಲೈನ್ ಟೀಕೆಗಳು ಯಾಕಂದ್ರೆ ಕಾಣಿಸ್ತಲ್ಲ ಪಾಪ, ಎದುರಿಗೆ ಮಾತ್ರ ಎಲ್ಲರೂ ತುಂಬ ಚೆನ್ನಾಗಿ ವಿಶ್ ಮಾಡ್ತಾರೆ. ಭಾವನಾ, ಐ ಮಸ್ಟ್ ಟೆಲ್ ಯು, ಒಳ್ಳೆ ಕೂಡಲೇ ಒಳ್ಳೇದಾಗಲಿ ಮೇಡಮ್ ಅಂತ ಹೇಳ್ತಾರೆ. ಅಷ್ಟು ಸಾಕು. ಬ್ಲೆಸ್ಸಿಂಗ್ಸ್ ಆರ್ ಬ್ಲೆಸ್ಸಿಂಗ್ಸ್.